ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಮುಂಜಾವಿನ ಪ್ರಾರ್ಥನೆಗೆ ಸೇರಿದಳು. ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಕೃಪೆ ನಮ್ಮನ್ನ ಈ ಬೆಳಗಿನ ಜಾವಲು ಈ ದಿನಲೂ ಕೂಡ ನಮ್ಮನ್ನ ನಡೆಸುವುದಾಗಲಿ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಾವು ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ ಈ ರೀತಿಯಲ್ಲಿ ವಾಕ್ಯ ಹೇಳ್ತಾ ಇದೆ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇದ್ದು ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಚಿರಪರಿಚಿತವಾದ ವಾಕ್ಯವನ್ನ ನಾವು ಇವತ್ತಿನ ದಿವಸ ಓದ್ತಾ ಇದ್ದೇವೆ. ಆದ್ರೆ ಇವತ್ತಿನ ದಿವಸ ಈ ವಾಕ್ಯದ ಮುಖಾಂತರವಾಗಿ ನಮಗೆ ಕರೀಲಿಕ್ಕೆ ಮತ್ತು ನಮ್ಮ ಜೀವನದಲ್ಲಿ ಪ್ರಾವಧನೆ ರೂಪಕವಾಗಿ ನಡೆಯುವಂತ ಕಾರ್ಯವನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಕರ್ತನ ಸನ್ನಿಧಾನ ನಾವು ಇವತ್ತಿನ ದಿವಸ ಕೂತಿದ್ದೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಗಮನಿಸಿದರೆ ಈ ಸೃಷ್ಟಿಯ ಮುಂಚೆ ಸೃಷ್ಟಿ ಅಂದ್ರೆ ಭೂಮಿ ಸೃಷ್ಟಿಯಾದ ನಂತರ ಭೂಮಿ ಸೃಷ್ಟಿಸಲ್ಪಟ್ಟು ಎಲ್ಲವನ್ನ ಕರ್ತನು ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ಇರಬೇಕು ಎಲ್ಲವನ್ನ ನಿರ್ಮಿಸಿದ ನಂತರ ಅಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಭೂಮಿ ಏನಾಗ್ತಿದೆ? ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಅಂದ್ರೆ ಬರಿದಾಗಿಯೂ ಕ್ರಮವಾಗಿಯೂ ದೇವರು ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದಾರೆ, ಅದನ್ನು ಸೈತಾನನಾಗಿದ್ದಾನೆ. ಆ ಸೈತಾನ ಎಲ್ಲಿದ್ದ? ಅವನು ಪರಲೋಕದಲ್ಲಿದ್ದ. ಅವನ ಅವಿಧೇಯತೆಯ ನಿಮಿತ್ತವಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡಿದ್ದರ ನಿಮಿತ್ತವಾಗಿ ಅದನ್ನು ಭೂಮಿಗೆ ತಳ್ಳಲ್ಪಟ್ಟ. ಭೂಮಿಗೆ ತಳ್ಳಲ್ಪಡುವಾಗ ಅದನ್ನು ದೇವದೂತನಾಗಿ ತಳ್ಳಲ್ಪಟ್ಟಿಲ್ಲ, ಅದನ್ನು ಸೈತಾನ ದುಷ್ಟ ದುರಾತ್ಮನಾಗಿ ತಳ್ಳಲ್ಪಡುವಾಗ ಈ ಭೂಮಿ ಅದು ಕ್ರಮವಿಲ್ಲದೆಯೂ ಬರಿದಾಗಿಯೂ ಆಯ್ತು. ಹಲ್ಲೆಲೂಯ. ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ಇಂಗ್ಲಿಷ್ ಆಂಗ್ಲ ಭಾಷೆಯಲ್ಲಿ ನೋಡುವಾಗ ಅದು ಫಾರ್ಮ್ಲೆಸ್ ಅಂಡ್ ವಾಯ್ಡ್ ಎಂದು ನಾವು ನೋಡ್ತೇವೆ. ಅಂದ್ರೆ ಯಾವುದು ಸಮೃದ್ಧಿ ಆಗಿತ್ತೋ, ಯಾವುದು ಆಶೀರ್ವದಿಸಲ್ಪಟ್ಟಿದ್ದೋ, ಯಾವುದು ದೇವರಿಂದ ಮಹೋನ್ನತವಾಗಿ ಸೃಷ್ಟಿಸಲ್ಪಟ್ಟಿದ್ದೋ ಅದನ್ನ ಅವನು ಶೂನ್ಯವಾಗಿಯೂ ಬರಿದಾಗಿಯೂ ಅದೇ ರೀತಿಯಲ್ಲಿ ಕ್ರಮವಿಲ್ಲದವನಾಗಿಯೂ ಅದ್ದದಾಗಿಯೂ ಆತನು ಮಾಡಿದ ಅನ್ನೋದನ್ನ ನಾವು ನೋಡ್ತೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೂಡ ಆದಾಮನ ಮುಖಾಂತರವಾಗಿ ಸೃಷ್ಟಿಸಲ್ಪಟ್ಟ. ನಿನ್ನೆ ದಿವಸ ನಾವು ಚರ್ಚೆ ಮಾಡ್ತಾ ಇದ್ವಿ. ಆದಾಮನು ಹುಟ್ಟಿದಾಗ ನಾವು ಎಲ್ಲಿದ್ವಿ ಅಂತ ನೋಡುವಾಗ ಎಲ್ಲಿದ್ವಿ? ನಾವು ಆದಾಮನ ಒಳಗಡೆ ಇದ್ವಿ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ನಿನ್ನ ತಾಯಿಯ ಒಳಗಡೆ ಇದೆ, ನಿನ್ನ ತಾಯಿ ನಿನ್ನ ಮುತ್ತಜ್ಜಿಯ ಅಜ್ಜಿಯ ಒಳಗಡೆ ಇದೆ, ಅಜ್ಜಿಯಲ್ಲಿದ್ರು, ಮುತ್ತಜ್ಜಿಯ ಒಳಗಡೆ ಇದ್ರು, ಆ ಅಜ್ಜಿಯಲ್ಲಿದ್ರು, ನಿನ್ನ ಅವರ ತಾಯಿಯ ಒಳಗಡೆ ಇದ್ರು, ಆ ಅಜ್ಜಿಯಲ್ಲಿದ್ರು, ಅವರ ತಾಯಿಯ ಒಳಗಡೆ ಇದ್ರು. ಸಂಪೂರ್ಣವಾಗಿ ಈ ಒಂದು ಚೈನ್ ಲಿಂಕ್ ಎಲ್ಲಿಂದ? ನಮ್ಮ ಅಜ್ಜ ಆದಾಮನಿಂದ ಅಜ್ಜಿ ಅವಳಿಂದ ನಾವು ಕನೆಕ್ಟೆಡ್ ಆಗಿದ್ದೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಅದನ್ನ ಉಂಟು ಮಾಡಿದ ಸುಂದರವಾಗಿ. ತದನಂತರ ನೋಡ್ತೇವೆ ನಾವು ಸೃಷ್ಟಿ ಕಾರ್ಯದಲ್ಲಿ ದೇವರು ಮತ್ತೆ ಅದನ್ನ ಸುಂದರತೆಗೆ ತರುವುದನ್ನ ನೋಡ್ತೇವೆ. ಆದ್ರೆ ಈ ಸೈತಾನನ ಕಾರ್ಯ ನೋಡ್ರಿ, ಅವನಿಗೆ ಯಾವುದೇ ಕಾರ್ಯ ಇದ್ರೂ ಕೂಡ ಅದನ್ನ ಕ್ರಮವಿಲ್ಲದೆಯೂ ಬರಿದಾಗಿಯೂ ಮಾಡದೆ ಆತನ ಕೆಲಸ ಆಗಿದೆ. ಫಾರ್ಮ್ಲೆಸ್ ಮತ್ತು ಅದನ್ನು ಶೂನ್ಯ ಮಾಡಬೇಕು. ಅವನು ಶೂನ್ಯ ಮಾಡಿ ಶೂನ್ಯತೆಯಲ್ಲಿ ತನ್ನ ನಿಲ್ಲಿಸಬೇಕು. ಕ್ರಮವಿಲ್ಲದೆ ಬರಿದಾಗಿ ನಿಲ್ಲಿಸಬೇಕು. ನಾವು ಕೂಡ ಒಂದು ದಿವಸ ಲೋಕದಲ್ಲಿ ಯಾವ ರೀತಿ ಇದ್ವಿ? ನಾವು ಬರಿದಾಗಿಯೂ ಕ್ರಮವಿಲ್ಲದೆ ಇರು. ಹಲ್ಲೆಲೂಯ. ಆದರೆ ಕರ್ತನ ಮಾತು, ಕರ್ತನ ವಾಕ್ಯ ನಮಗೆ ಪ್ರವೇಶವಾದಾಗ, ನಮ್ಮ ಹೃದಯಕ್ಕೆ ಮುಟ್ಟಿದಾಗ ಅದನ್ನು ಕ್ರಮವಿಲ್ಲದನ್ನ ಬರಿದಾಗಿ ಇದ್ದದ್ದನ್ನ ಅದನ್ನು ಮತ್ತೆ ಉಜ್ಜೀವನಗೊಳಿಸಿದರೆ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಅದಕ್ಕೆ ಕಾರಣಕರ್ತನೆ ಯಾರಾಗಿದ್ದಾರೆ? ಆ ಕಾರ್ಯವನ್ನ ದೇವರು ಮಾತನಾಡುವಾಗ, ತಂದೆಯಾದ ದೇವರು ಮಾತನಾಡುವಾಗ ಆ ಮಾತು ಯೇಸುವಾಗಿ, ಆ ಯೇಸುವಿನ ಕಾರ್ಯವನ್ನ ಪರಿಶುದ್ಧಾತ್ಮನು ಈ ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ಉಂಟು ಮಾಡಿದರೆ ನೋಡಿ. ಅದಕ್ಕೋಸ್ಕರ ನಾವು ನೋಡ್ತಾ ಇದ್ದೇವೆ, ಆದಿ ಸಾಗರದ ಮೇಲೆ ಕತ್ತಲಿತ್ತು. ಅಲ್ಲಿ ಮೊದಲನೇದಾಗಿ ಕ್ರಮವಿಲ್ಲದೆ ಇತ್ತು, ಬರಿದಾಗಿ ಇತ್ತು, ತದನಂತರ ಕತ್ತಲಿತ್ತು. ನಮ್ಮ ಜೀವಿತದಲ್ಲಿ ಕೂಡ ಕತ್ತಲ ಒಂದು ಬರೋದಕ್ಕಿಂತ, ಕರ್ತನ ಸಾನ್ನಿಧ್ಯಕ್ಕೆ ಬರೋದಕ್ಕಿಂತ ಮುಂಚೆ ಒಳಗಡೆ ಕತ್ತಲು, ಕುಟುಂಬದ ಮಧ್ಯದಲ್ಲಿ ಕತ್ತಲು, ಉದ್ಯೋಗದಲ್ಲಿ ಕತ್ತಲು, ಬರಿದಾಗಿಯೂ ಬಡತನ. ಯಾವ್ದು ಕಾರ್ಯ ಮಾಡಿದ್ರು ಕೂಡ ಸಕ್ಸಸ್ ಇಲ್ಲ, ಯಾವ್ದು ಮಾಡಿದ್ರು ಕೂಡ ಯಾವುದೇ ಒಂದು ಉನ್ನತಿ ಇಲ್ಲ, ಅಭಿವೃದ್ಧಿ ಇಲ್ಲ, ಯಾವುದೇ ರೀತಿಯಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು,
ಒಂದನ್ನ ಸರಿ ಮಾಡೋದಕ್ಕೆ ಹೋಗೋಣ, ಇನ್ನೊಂದು ಕಡೆ ಸಮಸ್ಯೆಗಳು. ಆದರೆ ಕರ್ತನು ಆ ಬರಿದಾಗಿಯೂ ಕ್ರಮವಿಲ್ಲದೆಯೂ ಇರುವಂತ ಆ ಕತ್ತಲಿರುವಂತ ಸ್ಥಳದಲ್ಲಿ ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿದೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ದೇವರ ಆತ್ಮನ ಆವತ್ತಿನ ದಿವಸ ಆ ಒಂದು ಸಾಗರದ ಮೇಲೆ ಚಲಿಸಬೇಕಾದರೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ಆತ್ಮಿಕ ಅರ್ಥ ನೋಡುವಾಗ, ಸಾಗರ, ನೀರು, ಸಮುದ್ರ ಎಂದು ನೋಡುವಾಗ ಜನ ಸಮೂಹ ಎಂದು ನೋಡುತ್ತೇವೆ. ದೇವರ ಆತ್ಮನು ಜನ ಸಮೂಹದ ಮೇಲೆ, ಅಲ್ಲಿ ಜಲ ಸಮೂಹದ ಮೇಲೆ ಕರ್ತನು ಹೊಸ ಒಡಂಬಡಿಕೆ ಜನ ಸಮೂಹದ ಮೇಲೆ ಆತನು ಚಲಿಸಿದರೆಂದು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿರುವಾಗಲೂ ಕೂಡ ಬರಿದಾಗಿಯೂ ಕ್ರಮವಿಲ್ಲದೆಯೂ ಕತ್ತಲೆ ಜೀವಿತದಲ್ಲಿ ಕುಷ್ಠರೋಗಿಗಳು, ಕಣ್ಣು ಇಲ್ಲದವರು, ಕಾಲಿಲ್ಲದವರು, ಅನೇಕ ರೋಗಗಳಲ್ಲಿ ಬಳಲಿರುವವರು, ನಿನ್ನೆ ದಿವಸ ನಾವು ಕಲಿತದಾಗೆ ಘೋರವಾದ ಜ್ವರದಲ್ಲಿರುವವರು. ನಮಗೆ ಅನಿಸುತ್ತದೆ ಜ್ವರ ಬಂದ್ರೆ ಅಷ್ಟೊಂದು ಕಷ್ಟ ಇದೆಯಾ, ಯೇಸುವೆ ಒಂದು ಗುಣಪಡಿಸಬೇಕಾ? ಅದು ಆ ಕಾಲದಲ್ಲಿ ಜ್ವರ ಅಂದ್ರೆ ಸಾಕು ನಡುಗುವಂತ ಜ್ವರ ಬರ್ತದೆ. ಯಾಕಂದ್ರೆ ಆ ಸಮಯದಲ್ಲಿ ಯಾವುದೇ ವಿಜ್ಞಾನ ಬೆಳೆದಿರಲಿಲ್ಲ, ಯಾವ ಸೈಂಟಿಸ್ಟ್ಗಳು ಮೆಡಿಸಿನ್ ಅನ್ನು ಕಂಡಿರಲಿಲ್ಲ. ಒಂದು ವೇಳೆ ಕಂಡಿಡಿದ್ರು ಕೂಡ ಆ ಒಂದು ಪೇತ್ರನ ಹತ್ಯೆಗೆ ಬರುವಂತ ಜ್ವರವನ್ನ ಗುಣಪಡಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಿಮಿತ್ತವಾಗಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಅದೇ ರೀತಿಯಲ್ಲಿ ಕತ್ತಲಿದ್ದ ಅನೇಕ ಜೀವಿತದ ಮೇಲೆ ಯೇಸುವಿನ ಮಾತು, ದೇವರ ಆತ್ಮವು ಜನ ಸಮೂಹಗಳ ಮೇಲೆ ಚಲಿಸಿದೆ ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸರಿದಾರಿ ಇವತ್ತಿನ ದಿವಸ ಪ್ರಿಯರೇ, ನಿಮ್ಮ ಪರಿಸ್ಥಿತಿಗಳು ಇವತ್ತಿನ ದಿವಸ ಏನಾಗಿದೆ ನನಗೆ ಗೊತ್ತಿಲ್ಲ, ಯಾವ ಇಕ್ಕಟ್ಟುಗಳಲ್ಲಿ ಇದೆಯೋ ನನಗೆ ಗೊತ್ತಿಲ್ಲ. ಇವತ್ತಿನ ದಿವಸ ದೇವರ ಆತ್ಮನನ್ನ ಸ್ವಾಗತ ಮಾಡೋಣ. ಕರ್ತನೇ, ದೇವರ ಆತ್ಮನೇ, ಪರಿಶುದ್ಧಾತ್ಮನೇ, ನನ್ನ ಮೇಲೆ ನೀನು ಚಲಿಸು, ನನ್ನ ಮೇಲೆ ನೀನು ಚಲಿಸು. ಯಾವಾಗ ನಮ್ಮಲ್ಲಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಕತ್ತಲಿರುತ್ತದೋ ಕರ್ತರು ನಮ್ಮ ಮೇಲೆ ಚಲಿಸುವಾಗ ಅಲ್ಲಿ ಉಜ್ಜೀವನ ಉಂಟಾಗುವುದಾಗಿದೆ, ಅಲ್ಲಿ ಮಾರ್ಪಾಡುಗಳು ತರುವಾಗಲಾಗಿದ್ದಾರೆ. ಈ ಸಮಯದಲ್ಲಿ ಬಾಯಿ ತೆರೆದು ಕರ್ತನ ಸನ್ನಿಧಿಯಲ್ಲಿ ಸ್ತೋತ್ರ ಮಾಡೋಣ. ಪ್ರೊಫೆಟಿಕ್ ಆಗಿ ಕರ್ತನ ಸನ್ನಿಧಿಯಲ್ಲಿ ನಿಮ್ಮ ಮಕ್ಕಳ ಜೀವಿತದ ಮೇಲೆ, ನಿಮ್ಮ ಜೀವಿತದ ಮೇಲೆ, ನಿಮ್ಮ ಒಂದು ಉದ್ಯೋಗದ ಜೀವಿತದ ಮೇಲೆ, ನಿಮ್ಮ ಮಕ್ಕಳ ಎಜುಕೇಶನ್ ಮೇಲೆ, ನಿಮ್ಮ ಮನೆಯ ಕೆಲಸ ಕಾರ್ಯಗಳ ಮೇಲೆ, ನಿಮ್ಮ ಮನೆಯ ಸಂಬಂಧಗಳ ಮೇಲೆ ಇರುವಂತ ಕತ್ತಲೆಯು ಹರಿದಾಗಿಯೂ ಕ್ರಮವಿಲ್ಲದೆ ಇರುವುದಾದರೆ ಯೇಸುವಿನ ನಾಮದಲ್ಲಿ ದೇವರಾತ್ಮನೆ ಚಲಿಸುವುದಕ್ಕಾಗಿ ಸ್ತೋತ್ರ, ದೇವರಾತ್ಮನೆ ಚಲಿಸುವುದಕ್ಕಾಗಿ ಸ್ತೋತ್ರ, ದೇವರಾತ್ಮನೆ ಚಲಿಸುವುದಕ್ಕಾಗಿ ಸ್ತೋತ್ರ. ನೋಡ್ರಿ, ವಾಕ್ಯವನ್ನ ನಾವು ಓದುವಾಗ ಆ ವಾಕ್ಯವನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು. ನಾವು ಮ್ಯಾಥ್ಸ್ ಅಲ್ಲಿ ಸೂತ್ರಗಳನ್ನ ಕೊಡ್ತಾರೆ, ನಾವು ಒಂದೊಂದನ್ನ ಲೆಕ್ಕ ಹಾಕಿ ಮಾಡೋದಕ್ಕಿಂತ ಆ ಸೂತ್ರವನ್ನು ಹಾಕಿ ನೀವು 100ಕ್ಕಿಂತ ಹೆಚ್ಚು ನಂಬರ್ಸ್ ಆಗಿರ್ಬೋದು, 1000ಕ್ಕಿಂತ ಹೆಚ್ಚು ನಂಬರ್ಸ್ ಆಗಿರ್ಬೋದು, ಅದನ್ನ ತೆಗೆದುಕೊಂಡು ಒಂದೊಂದು ತೆಗೆದ ನಂಬರ್ ಅನ್ನ ನೀವು ಕೌಂಟ್ ಮಾಡೋದನ್ನ ಎಷ್ಟು ಸಮಯಕ್ಕೆ ಮಾಡ್ತೀರೋ ಅದಕ್ಕಿಂತ ಹೆಚ್ಚು, ಅದಕ್ಕಿಂತ ಕಡಿಮೆಯಾಗಿ ಈ ಒಂದು ಸೂತ್ರವನ್ನ ಅಂದ್ರೆ ಫಾರ್ಮುಲಾವನ್ನ ಯೂಸ್ ಮಾಡಿ ನಾವು ಮಾಡುವಂತ ಆ ಒಂದು ಫಾರ್ಮುಲಾವನ್ನ ಯೂಸ್ ಮಾಡುವಂತ ವಿಚಾರ. ಅದಕ್ಕೋಸ್ಕರವಾಗಿ ನೋಡ್ರಿ, ವಾಕ್ಯವನ್ನ ನಾವು ನೋಡ್ತಾ ಇದ್ದೇವೆ, ಆದ್ರೆ ವಾಕ್ಯವನ್ನ ನಾವು ಅಪ್ಲೈ ಮಾಡದಲ್ಲ. ಇವತ್ತಿನ ದಿವಸದಲ್ಲಿ ನಾವು ಕಲಿಬೇಕು. ನಮಗೆ ಸಿಗುವಂತ ವಾಕ್ಯ ಸೀಕ್ರೆಟ್ಸ್ ಆಗಿರ್ಬೋದು, ರಹಸ್ಯಗಳಾಗಿರ್ಬೋದು, ಅದನ್ನ ನಾವು ನಮ್ಮ ಜೀವಿತಕ್ಕೆ ಅಪ್ಲೈ ಮಾಡಬೇಕು. ಹಲ್ಲೆಲೂಯಾ. ದೇವರ ಆತ್ಮನೇ, ನನ್ನ ಜೀವಿತದಲ್ಲಿ ಕ್ರಮವಿಲ್ಲದೆ ಬರಿದಾಗಿಯೂ ಮತ್ತು ಕತ್ತಲೆಯಿಂದ ಜೀವಿತಗಳಿದ್ದಾವೆ. ನನ್ನ ಮಕ್ಕಳ ಜೀವಿತದಲ್ಲಿ ಕತ್ತಲೆ ಇದೆ, ನನ್ನ ಕುಟುಂಬದಲ್ಲಿ ಕತ್ತಲೆ ಇದೆ, ನನ್ನ ಉದ್ಯೋಗದ ಸ್ಥಳದಲ್ಲಿ ಕತ್ತಲೆ ಇದೆ, ನನ್ನ ವ್ಯಾಪಾರದಲ್ಲಿ ಕತ್ತಲೆ ಇದೆ. ಈ ಸಮಯದಲ್ಲಿ ದೇವರ ಆತ್ಮನೇ, ನೀನು ನನ್ನ ಮಧ್ಯದಲ್ಲಿ ಇಳಿದು ಬಾ, ನೀನು ಚಲಿಸು. ಇದಕ್ಕೆ ಚಲಿಸು ಅಂತ ಹೇಳೋದಕ್ಕೆ ನಮಗೆ ನಂಬಿಕೆ ಬೇಕು ಪ್ರಿಯರೇ. ನಂಬಿಕೆ ಇರುವುದಾದ್ರೆ ಮಾತ್ರ, ಅದಕ್ಕೋಸ್ಕರವೇ ಶತಾಧಿಪತಿಯ ಆಳಿನ ಜೀವನದಲ್ಲಿ ದೇವರ ಆತ್ಮನು ಕಾರ್ಯ ಮಾಡಬೇಕಾದ್ರೆ ಶತಾಧಿಪತಿಯ ನಂಬಿಕೆ ದೊಡ್ಡದಾಗಿತ್ತು. ಹಲ್ಲೆಲೂಯಾ. ಇವತ್ತಿನ ದಿವಸ ನಿಮ್ಮ ಮಕ್ಕಳ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಕರ್ತನು ಕಾರ್ಯ ಮಾಡಬೇಕಾದ್ರೆ ನಂಬಿಕೆಯಿಂದ ಈ ಸಮಯದಲ್ಲಿ ಮತ್ತೊಮ್ಮೆ ತಿರುಗಿ ದೇವರ ಆತ್ಮನೆ ಹೇಳುತ್ತಿದ್ದಾನೆ, ಬಾಯಿ ತೆರೆದು ಕರ್ತನ ಸರಿದ್ದಾರೆ. ಕರ್ತನೆ, ದೇವರ ಆತ್ಮನೆ ನನ್ನ ಜೀವನದಲ್ಲಿ ಕಾರ್ಯ ಮಾಡು. ಈ ಸಮಯದಲ್ಲಿ proclaim the word of God. Hallelujah. ದೇವರ ವಾಕ್ಯವನ್ನ ನಮ್ಮ ಜೀವನದ ಮೇಲೆ ಘೋಷಿಸೋಣ, ದೇವರ ವಾಕ್ಯವನ್ನ ನಮ್ಮ ಮೇಲೆ ಘೋಷಿಸೋಣ. Hallelujah. ಪರಿಶುದ್ಧರೇ, ನೀನು ದೊಡ್ಡ ಕಾರ್ಯವನ್ನ ಮಾಡಬೇಕಾಗಿ ಸ್ತೋತ್ರ. ದೇವರ ಆತ್ಮನೇ ಸ್ವಾಮಿ, ನಮ್ಮ ಮೇಲೆ ನೀನು ಚಲಿಸಬೇಕಾಗಿ ಸ್ತೋತ್ರ, ನಮ್ಮ ಮೇಲೆ ನೀನು ದೊಡ್ಡ ಕಾರ್ಯಗಳನ್ನು ಮಾಡಬೇಕಾಗಿ ಸ್ತೋತ್ರ.
ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನ ನೋಡ್ರಿ, ಈಗಿನ ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನು ಒಬ್ಬ ಪರಿಶುದ್ಧವಾದ ವ್ಯಕ್ತಿಯ ಒಳಗಡೆ ನೆಲೆಸುವಾತನಾಗಿದ್ದಾನೆ. ಆದ್ರೆ ಇದಕ್ಕಿಂತ ಮುಂಚೆ ಕೂಡ ಆದಾಮನಿರುವಾಗ ಆತನ ಜೀವಿತದಲ್ಲಿ ಕೂಡ ಇದು ಕಾರ್ಯ ನಡೆದು, ಯಾವಾಗ ಅವನು ಪಾಪ ಮಾಡಿದ್ನೋ, ಅವನ ಕತ್ತಲೆಯನ್ನು ಯಾವಾಗ ಬೆಳಕಿನ ಒಳಗಡೆ ಇನ್ವೈಟ್ ಮಾಡಿದ್ನೋ, ಆವಾಗ ಅಲ್ಲಿ ಕತ್ತಲೆ ಇದ್ದುದರಿಂದ ಬೆಳಕಿನ ಒಂದು ಆಡಳಿತ ಹೋದದ್ರಿಂದ ಏನಾಯ್ತು, ಅಲ್ಲಿ ಆತನ ಆಯಸ್ಸು ಕಡಿಮೆ ಆಯ್ತು. ನಾವು ನೋಡ್ತೇವೆ ನೋಡ್ರಿ, ಅಲ್ಲಿ ಯಾವ ರೀತಿ ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನ ನೋಡುವಾಗ, ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನ, ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದುದರಿಂದ ಮರ್ತ್ಯರೇ, ಅವರ ಆಯುಷ್ಯವು 170 ವರ್ಷವಾಗಿರಲಿ ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆತ್ಮನಿಗೆ ನಮ್ಮನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಆತನಿಗೆ ನಮ್ಮ ಒಳಗಡೆ ಇರಬೇಕೆಂಬ ಆಸೆ. ಯಾಕಂತಂದ್ರೆ ಆತನ ಸವಾಲು ಏನು ಅಂತಂದ್ರೆ, ಯಾವ ಮನುಷ್ಯ ಕುಲವನ್ನ, ಮನುಷ್ಯ ಜನಾಂಗವನ್ನ ಸೈತಾನನು ಬೀಳಿಸಿದ್ದಾನೋ ಆ ಮನುಷ್ಯ ಜನಾಂಗವನ್ನ ಕಟ್ಟಿ ಪರಲೋಕ ರಾಜ್ಯಕ್ಕೆ ಸಿದ್ಧ ಮಾಡಿ ಸೈತಾನನು ಮಾಡಿರುವಂತ ತಂತ್ರವನ್ನ, ಕ್ರಿಯೆಯನ್ನ ನಾಶ ಮಾಡುವುದೇ ದೇವರ ಆತ್ಮನ ಚಿತ್ತವಾಗಿದೆ. ಹಲ್ಲೆಲೂಯಾ. ಆದರೆ ಗಮನಿಸಿರಿ, ಇಲ್ಲಿ ನಾವು ನೋಡಿದ್ರೆ, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ. ಯಾಕೆ ಶಾಶ್ವತವಾಗಿ ಯಾಕಿರುವುದಿಲ್ಲ ಅಂತಂದ್ರೆ, ಕ್ರಮವಿಲ್ಲದ ಮನುಷ್ಯನ ಜೀವಿತ, ಬರಿದಾದ ಮನುಷ್ಯನ ಜೀವಿತ, ಕತ್ತಲೆಯಲ್ಲಿದ್ದ ಮನುಷ್ಯನ ಜೀವಿತವನ್ನ ಸರಿಪಡಿಸಿ ಕರ್ತನು ನಿಲ್ಲಿಸಿದಾನೆ. ಆದ್ರೆ ಮನುಷ್ಯ ಎಲ್ಲವೂ ಸಿಕ್ಕಿದ ಮೇಲೆ ಏನಾಗಿದೆ, ಆತನು ಮತ್ತೆ ಕತ್ತಲೆಡೆಗೆ ಹೋಗ್ತಾ ಇದ್ದಾನೆ, ಮತ್ತೆ ಕ್ರಮವಿಲ್ಲದ ಹಾಗೆ ತನ್ನ ಜೀವಿತ ಮಾಡುವುದಕ್ಕೆ ಹೋಗ್ತಾ ಇದ್ದಾನೆ, ಮತ್ತೆ ಬರಿದಾಗಿ ತನ್ನ ಜೀವಿತವನ್ನು ಮಾಡುವುದು. ಆವಾಗ ಏನಾಗುತ್ತೆ, ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಪರಿಶುದ್ಧಾತ್ಮನಿಗೆ ಉಸಿರು ಕಟ್ಟಿದ ಒಂದು ವೇಳೆ ನೋಡ್ರಿ, ಯಾವುದೋ ಒಂದು ಚರಂಡಿ ಹತ್ರ ನೀವು 1 ಗಂಟೆಗಳ ಕಾಲ ನಿಂತಾಗ ನಿಮಗೆ ಉಸಿರು ಕಟ್ಟಿದ ರೀತಿಯಲ್ಲಿ ಅನುಭವ ಆಗ್ತದೆ. ಅದೇ ರೀತಿಯಲ್ಲಿ ಬೇರೆ ಪರಿಶುದ್ಧಾತ್ಮನಿಗೆ ಅನಿಸುವಂತದ್ದಾಗಿದೆ. ಇವತ್ತಿನ ದಿವಸ ಬೇರೆ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳೋಣ. ನಮ್ಮನ್ನ ನಾವು ಪರಿಶುದ್ಧ ಮಾಡಿಕೊಳ್ಳುವುದಾದರೆ ನಾವು ಯಾರ ರೀತಿಯಲ್ಲಿ ಇರ್ತೇವೆ? ಆದಿಕಾಂಡ 41ನೇ ಅಧ್ಯಾಯ 38ನೇ ವಚನವನ್ನು ನೋಡುವಾಗ, ಫರೋವನು, ಒಬ್ಬ ಅನ್ಯ ಜನನಾದ ಫರೋವನು ಹೇಳ್ತಾ ಇದ್ದಾನೆ, ತನ್ನ ಪರಿವಾರದವರಿಗೆ ಯಾರನ್ನ ನೋಡಿ, ಯೋಸೇಫನನ್ನ ನೋಡಿ ಹೇಳ್ತಾನೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆತ್ಮನು ಒಳಗಡೆ ಇರುವಂತ ಕಾರ್ಯಗಳನ್ನು ನಾವು ಮಾಡುವವರಾಗಿರುತ್ತೇವೆ. ಬೇರೆ ದೇವರ ಆತ್ಮನ ಶಕ್ತಿ ಏನಾಗಿದೆ ಅಲ್ಲಿ? ಫರೋವನಿಗೆ ಬಿದ್ದಂತ ಕನಸು, ಒಂದು ವೇಳೆ ನೀವು ಆಲೋಚನೆ ಮಾಡ್ರಿ, ಒಂದು ವೇಳೆ ನಿಮ್ಮ ಮುಂದೆ ಆ ಪ್ರಶ್ನೆ ಬಂದಿದ್ರೆ ನಮಗೆ ಅದನ್ನ ಬಿಡಿಸೋದಕ್ಕೆ ಸಾಧ್ಯ ಆಗ್ತಿತ್ತ, ಅದನ್ನ ವಿವರಿಸೋದಕ್ಕೆ ಸಾಧ್ಯ ಆಗ್ತಿತ್ತ. ಒಂದು ವೇಳೆ ಯೋಸೇಫನಿಗೂ ಕೂಡ ಆತನ ಶಕ್ತಿಯಿಂದ ಅದನ್ನ ಬಿಡಿಸೋದಕ್ಕೆ ಸಾಧ್ಯ ಆಗ್ತಿತ್ತ. ಅದಕ್ಕೆ ಜ್ಞಾನ ಕೊಟ್ಟವರು ಯಾರು? ಕರ್ತನಾದ ಯೇಸು ಆಗಿದ್ದಾನೆ. ಕರ್ತನಾದ ದೇವರ ಆತ್ಮನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಮಕ್ಕಳಿದ್ದೀವಿ, ಓದ್ತಾ ಇದ್ದೀವಿ, ಗ್ರಾಜುಯೇಷನ್ ಮಾಡೋರು ಇದ್ದೀರಿ, ಪೋಸ್ಟ್ ಗ್ರಾಜುಯೇಷನ್ ಮಾಡುವವರು ಇದ್ದೀರಿ, PhD ಮಾಡುವವರು ಇದ್ದೀರಿ, ಅದೇ ರೀತಿಯಲ್ಲಿ ಉದ್ಯೋಗವನ್ನು ಮಾಡುವವರು ಇದ್ದೀರಿ, ವ್ಯಾಪಾರಸ್ಥರಿದ್ದೀರಿ. ನೀವೆಲ್ಲರೂ ನೀವು ಅಂದುಕೊಂಡಿದ್ದೀರಿ, ನನ್ನ ಮ್ಯಾಥ್ಸ್ಗೂ ಬೈಬಲ್ಗೂ ಸಂಬಂಧ ಇಲ್ಲ, ನನ್ನ ಎಕನಾಮಿಕ್ಸ್ಗೂ ಬೈಬಲ್ಗೂ ಸಂಬಂಧ ಇಲ್ಲ, ನನ್ನ ಸೋಷಿಯಲ್ ಸೈನ್ಸ್ಗೂ ಬೈಬಲ್ಗೂ ಸಂಬಂಧ ಇಲ್ಲ ಅಂದುಕೊಂಡು ನಾವೇನಂತೆ ನಮ್ಮ ಇರುವಂತ ವ್ಯಾಪಾರದಲ್ಲಿ ಒಂದು ಅಕೌಂಟ್ಸ್ಗೂ ಬೈಬಲ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸತ್ಯವೇದದ ಆತ್ಮಿಕ ಜೀವಿತನೇ ಬೇರೆ, ವ್ಯಾಪಾರನೇ ಬೇರೆ, ಅಥವಾ ಸ್ಕೂಲೇ ಬೇರೆ, ಅದೇ ರೀತಿಯಲ್ಲಿ ಸತ್ಯವೇದವೇ ಬೇರೆ ಅಂದುಕೊಂಡು ನಾವು ಜೀವಿಸ್ತಾ ಇದ್ದೇವೆ. ಬೇರೆ ಯಾವುದನ್ನು ಕೂಡ ಸತ್ಯವೇದದಿಂದ ನಾವು ದೂರ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಯೋಸೇಫನಿಗೆ ದೇವರು ಜ್ಞಾನ ಕೊಟ್ಟರೋ ಅದೇ ರೀತಿಯಲ್ಲಿ ನಿಮಗೂ ಕೂಡ ಜ್ಞಾನವನ್ನ ಕರ್ತನು ಕೊಡುವಾತನಾಗಿದ್ದಾನೆ. ಯಾಕಂದ್ರೆ ನಡೆದು ವಿಮೋಚನಾ ಕಾಂಡ 31ನೇ ಅಧ್ಯಾಯ 3ನೇ ವಚನವನ್ನು ನೋಡುವಾಗ, ವಿಮೋಚನಾ ಕಾಂಡ 31ನೇ ಅಧ್ಯಾಯ 3ನೇ ವಚನದಲ್ಲಿ, ಈ 3ನೇ ವಚನದಿಂದ ಕೆಳಗಡೆ ಓದುವಾಗ 5ನೇ ವಚನಕ್ಕೆ ಬಂದ್ರಿ, ಅಲ್ಲಿ ಬೆಲ್ತಶಚ್ಚರನು ಎನ್ನುವಂತ ಒಬ್ಬ ಆ ವ್ಯಕ್ತಿಗೆ ದೇವರ ಅಭಿಷೇಕವನ್ನ, ಆತನ ಅಭಿಷೇಕ ಹೇಗಿದೆ ಗೊತ್ತಾ? ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯಾ, ವಿವೇಕಗಳನ್ನು, ಸಕಲ ಶಿಲ್ಪ ಶಾಸ್ತ್ರ ಜ್ಞಾನಗಳನ್ನು ಅನುಗ್ರಹಿಸಿದ್ದೇನೆ. ಹಲ್ಲೆಲೂಯಾ. ಶಿಲ್ಪಕಲೆ ಮಾಡುವುದಕ್ಕೆ ಆಲಯದ ಆ ಒಂದು ಎಲ್ಲ ಒಂದು ಪರಿಕರಗಳನ್ನ ಉಂಟು ಮಾಡುವುದಕ್ಕೆ ಅದನಿಗೆ ಏನು ಕೊಟ್ಟರಂತೆ? ಜ್ಞಾನ, ವಿದ್ಯಾ, ವಿವೇಕ. ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಹೆಚ್ಚಿನದು ಏನು ಬೇಕು ಪ್ರಿಯರೇ? ಜ್ಞಾನ ಇದೆಯಂತೆ, ವಿದ್ಯೆ ಇದೆಯಂತೆ, ವಿವೇಕ, ಸಕಲ ಶಿಲ್ಪ ಶಾಸ್ತ್ರವನ್ನ ಯಾರು ಕೊಟ್ಟರಂತೆ? ಅದನ್ನ ಎಕ್ಸ್ಪೀರಿಯನ್ಸ್ ಕೊಟ್ಟಿಲ್ಲ, ಅದನ್ನ ತಂದೆ ತಾಯಿ ಕೊಟ್ಟಿಲ್ಲ, ಆತನಿಗೆ ಕೊಟ್ಟಂತ
ಟೀಚರ್ಸ್ ಕೊಟ್ಟಿಲ್ಲ, ಯಾರು ಕೊಟ್ಟರು? ಕರ್ತನಾದ ಯೇಸು ಕೊಟ್ಟರು. ಹಲ್ಲೆಲೂಯ. ಇವತ್ತಿನ ದಿವಸ ಪ್ರಿಯರೇ, ನಾವು ಕೂಡ ದೇವರ ಸನ್ನಿಧಾನದಲ್ಲಿ ನಮ್ಮ ಎಜುಕೇಶನ್ ಮುಖಾಂತರ, ನಮ್ಮ ಕೆಲಸ ಕಾರ್ಯಗಳ ಮುಖಾಂತರ, ನಮ್ಮ ವ್ಯಾಪಾರಗಳ ಮುಖಾಂತರ ನಾವು ದೇವರನ್ನ ಮಹಿಮೆ ಪಡಿಸುವುದು ಹೇಗೆ? ದೇವರಿಂದ ಹೊಂದುವುದು. ಮುಂದೆ ವಾಕ್ಯ ನೋಡುವ, ಅವರೊಂದಿಗೆ ದಾನ್ ಕುಲದವನಾದ ಐಸಾಮಾಕನ ಮಗನಾದ ಓರಿಯಾವನನ್ನು ನೇಮಿಸಿದ್ದೇನೆ. ಅದಲ್ಲದೆ ನಾನು ನಿನಗೆ ಆಜ್ಞಾಪಿಸಿದ್ದೆಲ್ಲವನ್ನು ಮಾಡುವುದಕ್ಕೆ ಜಾಣರೆಲ್ಲರ ಹೃದಯದಲ್ಲಿ ಜ್ಞಾನವನ್ನು ಉಂಟು ಮಾಡಿದ್ದೇನೆ. ಹಲ್ಲೆಲೂಯಾ. ಕರ್ತನ ಪರೀಕ್ಷೆ ಇಂಟೆಲಿಜೆಂಟ್ ವ್ಯಕ್ತಿಗಳಂತೆ ಅವರು. ಆ ಇಂಟೆಲಿಜೆಂಟ್ ವ್ಯಕ್ತಿಗಳ ಒಳಗಡೆ ಜ್ಞಾನವನ್ನ ಕರ್ತನ ತುಂಬಿದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ನಿನ್ನ ದೇವರೇ ನಿನ್ನ ಜ್ಞಾನ ಭಂಡಾರ. ಹಲ್ಲೆಲೂಯಾ. ನಿನ್ನ ದೇವರೇ ನಿನಗೆ ಎಲ್ಲವನ್ನ ಸ್ಟ್ರಾಟಜಿಯನ್ನು ಕಲಿಸಿ. ನೋಡ್ರಿ, ಯಾಕೋಬನ ವಿಚಾರ ನೋಡುವಾಗ ಲಾಭನ ಎಷ್ಟೋ ಸಾರಿ ಮೋಸ ಮಾಡ್ತಾನೆ. ಅವನಿಗೆ 10 ಸಾರಿ ಸ್ಯಾಲರಿಯನ್ನು ಬದಲಾಯಿಸ್ತಾನೆ. ಕೊನೆಗೆ ಅವನ ಸ್ಯಾಲರಿಯನ್ನು ಗೊತ್ತು ಮಾಡಿ ಅವನು ಅಲ್ಲಿಂದ ಹೋಗೋಣ ಅಂತ ಅನ್ಕೊಂಡು ಅಲ್ಲಿ ಡಿಸೈಡ್ ಮಾಡುವಾಗ ಅವನಿಗೆ ಒಂದು ಸ್ಟ್ರಾಟಜಿಯನ್ನು ಕರ್ತನೆ ಹೇಳ್ಕೊಡ್ತಾರೆ. ಏನಂತಂದ್ರೆ, ಆ ಕುರಿಗಳ ವಿಚಾರದಲ್ಲಿ ಯಾವುದು ಲೈನ್ ಇರುತ್ತೋ, ಯಾವುದು ಮಚ್ಚು ಇರುತ್ತೋ ಆ ಒಂದು ಕುರಿಗಳನ್ನ ಈಯುವಂತೆ. ಅಂದ್ರೆ ಅಲ್ಲಿರುವಂತ ಅಲ್ಲಿ ತನಕ ಆತನು ಮಾಡಿದಂತ ಕೆಲಸ, ಆತನು ಪಡೆದಂತ ಕುರಿಗಳು ಎಲ್ಲ ಝೀರೋ. ಆ ಝೀರೋ ಇಂದ ಅವನು ಸ್ಟಾರ್ಟ್ ಮಾಡ್ತಾನೆ. ಝೀರೋ ಇಂದ ಸ್ಟಾರ್ಟ್ ಮಾಡಿದ್ರು ಕೂಡ ಯಾರು ಹೆಚ್ಚಿತ್ತು? ಯಾರಿಗೆ ಹೆಚ್ಚಿತ್ತಂತೆ? ಯಾಕೋಬನಿಗೆ ಹೆಚ್ಚಿತ್ತು. ಪ್ರಿಯರೇ, ಹಲ್ಲೆಲೂಯಾ. ಎಲ್ಲಿ ಅವನಿಗೆ ಹೇಳ್ಕೊಟ್ಟಿದ್ರು? ಯಾರು ಬೋರ್ಡಲ್ಲಿ ಬರ್ದೇ ಹೇಳ್ಕೊಟ್ಟಿರೋದಿಲ್ಲ. ದರ್ಶನದಲ್ಲಿ ತನಗೆ ಜೀವನ ಮಾಡುವುದಕ್ಕೆ ಸ್ಟ್ರಾಟಜಿಯನ್ನು ಕರ್ತನು ಹೇಳ್ಕೊಟ್ಟಾರೆ ಎಂದು ನಾವು ನೋಡ್ತೇವೆ. ಆದ್ರೆ ನಾವೇನು ಮಾಡ್ತಾ ಇದ್ದೇವೆ? ನಾವು ಪ್ರಾರ್ಥನೆ ಮಾಡುವುದಕ್ಕೆ ನಾವು ಬದಿಗಿಡುತ್ತೇವೆ, ಸತ್ಯವೇದ ಓದುವುದನ್ನ ಬದಿಗಿಡುತ್ತೇವೆ, ಮತ್ತು ಆರಾಧನೆ ಮಾಡೋದನ್ನ ಬದಿಗಿಡುತ್ತೇವೆ. ಬದಿಗಿಟ್ಟು ನಾವು ನಮ್ಮ ಕೆಲಸಗಳನ್ನೆಲ್ಲವನ್ನ ಮಾಡ್ತೇವೆ. ಯಾಕಂತಂದ್ರೆ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ತುಂಬಾ ಜಾಸ್ತಿ ಇದೆ. ಅದಕ್ಕೋಸ್ಕರವಾಗಿದ್ರೆ ಅದನ್ನ ಮಾಡುವುದನ್ನ ಬಿಟ್ಟು ಬಿಡ್ರಿ. ಯಾಕಂತಂದ್ರೆ ಪರಿಶುದ್ಧಾತ್ಮನ ಇವತ್ತನೇ ಹೇಳ್ತಾ ಇದ್ದಾರೆ, ಐ ವಿಲ್ ಟೀಚ್ ಯು ದ ಸ್ಟ್ರಾಟಜಿ. ಹಲ್ಲೆಲೂಯಾ. ನಾನು ನಿಮಗೆ ಈ ಲೋಕದಲ್ಲಿ ಜೀವನ ಮಾಡೋದಕ್ಕೆ ನಾನು ಕಲಿಸಿಕೊಡ್ತೇನೆ. ಹಲ್ಲೆಲೂಯಾ. ನೀನು ಕುಳಿತುಕೊಂಡು ನನ್ನ ಸನ್ನಿಧಿಯಲ್ಲಿ ಮೊರೆ ಇಡುವುದಾದರೆ ನಿನಗೆ ನಾನು ಉದ್ಯೋಗದ ಸ್ಥಳದಲ್ಲಿ, ನಿನ್ನ ಸ್ಕೂಲಲ್ಲಿ, ಕಾಲೇಜಲ್ಲಿ, ಅದರ ವ್ಯಾಪಾರದ ಸ್ಥಳದಲ್ಲಿ ನಾನು ನಿನಗೆ ಹೇಳಿಕೊಡ್ತೇನೆ ಯಾವ ರೀತಿಯಲ್ಲಿ ನೀನು ನಡೆಸಿಕೊಂಡು ಹೋಗಬೇಕೆಂದು. ಹಲ್ಲೆಲೂಯಾ. ಮುಂದೆ ನೋಡುವಾಗ ನೋಡ್ರಿ, ಕೀರ್ತನೆಗಳು 143ನೇ ಅಧ್ಯಾಯ 10ನೇ ವಚನದಲ್ಲಿ, ಕೀರ್ತನೆಗಳು 143ನೇ ಅಧ್ಯಾಯ 10ನೇ ವಚನ, ನಿನ್ನ ಚಿತ್ತದಂತೆ ನಡೆಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ, ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಬೆಳಗ್ಗೆ ಎದ್ದು ನಿನ್ನ ಎಲ್ಲ ಕೆಲಸ ಕಾರ್ಯಕ್ಕೆ ಹೋಗುವಾಗ, ನೀನು ಬೆಳಗ್ಗೆ ಎದ್ದು ಸ್ಕೂಲ್ ಕಾಲೇಜಿಗೆ ಹೋಗುವಾಗ, ನೀನು ಬೆಳಗ್ಗೆ ಎದ್ದು ನಿನ್ನ ಕೆಲಸ ಕಾರ್ಯಗಳನ್ನ ಮನೆಯಲ್ಲಿ ಕೂಡ ಮಾಡುವಾಗ ಅಲ್ಲಿ ಒಂದು ಮಟ್ಟ. ಯಾಕಂದ್ರೆ ನೋಡ್ರಿ, ನಮ್ಮ ಜೀವಿತ ಹಾಳಾಗೋದಕ್ಕೆ, ನಮ್ಮ ಮನಸ್ಸು ಕೆಡೋದಕ್ಕೆ ಯಾವುದೇ ದೊಡ್ಡ ಜಗಳ ಅಥವಾ ಯಾವ್ದೋ ಕೇಸಿಗೆ ಹೋಗಿ ಬರಬೇಕಂತ ಏನಿಲ್ಲ. ಕೇವಲ ಒಂದು ನೀರು, ಪಕ್ಕದ ಮನೆ ನೀರು ಈ ಕಡೆ ಚೆಲ್ಲಿದ್ರೆ ಸಾಕು, ಅಲ್ಲಿ ಜಗಳ ಸ್ಟಾರ್ಟ್ ಆಗಿದೆ. ಮೊನ್ನೆ ನಾನು ಪಾರ್ಕ್ ಅಲ್ಲಿ ನಾವು ಎಕ್ಸರ್ಸೈಸ್ ಮಾಡೋದಕ್ಕೆ ಹೋಗ್ತೇವೆ. ಹೋಗುವಂತ ಸಂದರ್ಭದಲ್ಲಿ ಸ್ವಲ್ಪ ಶಾಂತವಾಗಿತ್ತು. ಅಲ್ಲಿ ಸುತ್ತಲೂ ಮನೆ ಇರುವಾಗ ನಾವು ಎಕ್ಸರ್ಸೈಸ್ ಮಾಡ್ತಿದ್ವಿ. ಏನೋ ಮಕ್ಕಳು ಏನ್ ಮಾಡಿದ್ದಾರೆ, ಒಂದು ಮನೆಯ ಮಕ್ಕಳು ಏನ್ ಮಾಡಿದ್ದಾರೆ, ಆ ಮನೆ ಹೆಂಗಿದೆ ಅಂತಂದ್ರೆ ಇಲ್ಲೂ ಬಾಗಿಲು. ಈ ಮನೆ ಮಕ್ಕಳು ಏನ್ ಮಾಡಿದ್ದಾರೆ ಅಂದ್ರೆ ಸೈಕಲ್ ನ ಹಂಗೆ ತಳ್ಕೊಂಡು ಎತ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಸ್ವಲ್ಪ ಮಣ್ಣು ಮರಳಿತ್ತು. ಆ ಮರಳು ಏನಾಗಿದೆ, ಆ ಒಂದು ಇದರಲ್ಲಿ ಬಿದ್ದಿದೆ, ನೆಲದಲ್ಲಿ ಬಿದ್ದಿದೆ. ಇದು ಈಗ ಏನಂತಂದ್ರೆ ಯಾವರಿಗೆ ಆ ಒಂದು ಸೆಟ್ ಔಟ್ ಏನಿದೆ ಇವರಿಗೆ ಕಾಮನ್, ಈ ಎರಡು ಮನೆಯವರಿಗೆ ಕಾಮನ್ ಆಗಿದೆ. ಎರಡೂ ಮನೆಯವರು ಶುಚಿ ಮಾಡ್ಬೇಕು. ಸೊ ಸ್ವಚ್ಛತೆ ಮಾಡೋದಕ್ಕೆ ಎರಡೂ ಮನೆಗೆ ಜವಾಬ್ದಾರಿ ಇರೋದ್ರಿಂದ ಅಲ್ಲಿ ಅಷ್ಟೇ ಆಗಿದ್ದು ಜಗಳ ಸ್ಟಾರ್ಟ್. ಅವ್ರು ಎಂತ ಜಗಳ ಅಂದ್ರೆ ಎಲ್ಲಿ ತನಕ ಹೋಯ್ತು ಅಂತಂದ್ರೆ ಅವ್ರ ತಾತನವರೆಗೂ ಹೋಗಿ ಜಗಳ ಮಾಡಿ. ನೋಡಿ, ಚಿಕ್ಕ ವಿಷಯ ಒಂದು ದಿನವನ್ನ ಹಾಳಿ ಮಾಡಬಡ್ತದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಕರ್ತನಲ್ಲಿ ನಾವು ಪ್ರಾರ್ಥನೆ ಮಾಡಿ ಹೋಗೋದಾದ್ರೆ ಕರ್ತನು ಮಟ್ಟನೆ ನೆಲವನ್ನ ಸಿದ್ಧ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯಾರ ಮನಸ್ಸಿಗೂ ಸೈತಾನನ ಹೊಕ್ಕದಾಗಿ ನಮ್ಮ ದಿನವನ್ನ ಹಾಳ ಮಾಡದ ಹಾಗೆ ಕರ್ತನು ನಡೆಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದಾನಿಯೇಲನ ವಿಚಾರವಾಗಿ ನಾವು ನೋಡ್ತೇವೆ. ದಾನಿಯೇಲನು 5ನೇ ಅಧ್ಯಾಯ 11, 12 ವಚನಗಳನ್ನು ನೋಡುವಾಗ ಆತನ ವಿಚಾರವಾಗಿ ಅಲ್ಲಿರುವಂತಹ ಜ್ಞಾನಿಗಳು ಬೆಲ್ತೆಶಚ್ಚರನಿಗೆ ಇಂಟ್ರಡಕ್ಷನ್ ಮಾಡ್ತಾ ಇದ್ದಾರೆ. ಬೆಲ್ತೆಶಚ್ಚರನಿಗೆ ಏನ್ ಇಂಟ್ರಡಕ್ಷನ್ ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು ಗೋಡೆಯಲ್ಲಿ ಕೈಯಿಂದ ಬರಹಗಳನ್ನ ಅಲ್ಲಿ ಬರ್ತಿದ್ದಾರೆ. ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಮಾಡಿದಂತ ಕಾರ್ಯಗಳ ಕರ್ಮ ಫಲ ಏನಾಗುತ್ತೆ ಅನ್ನೋದನ್ನ ಅಲ್ಲಿ ಬರೆದಿರುವಂತ ಆ ಒಂದು ಬರವಣಿಗೆಯನ್ನು ನೋಡಿ ಅರ್ಥ ಆಗ್ತಾ ಇಲ್ಲ. ಆವಾಗ ಅದನ್ನ ಅರ್ಥ ಮಾಡೋದಕ್ಕೋಸ್ಕರವಾಗಿ ದೇವರ ಆತ್ಮ ಪ್ರೇರೇಪಣೆ ಉಳ್ಳಂತ ದಾನಿಯೇಲನ್ನ ಕರೆದಕ್ಕೋಸ್ಕರ
ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿದ್ದಾನೆ. ದೇವರುಗಳ ಜ್ಞಾನಕ್ಕೆ ಸಮಾನವಾದ ಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾಶವು ನಿನ್ನ ತಂದೆಯ ಕಾಲದಲ್ಲಿ ಅವನೊಳಗೆ ಕಂಡು ಬಂದವು. ನಿನ್ನ ತಂದೆಯಾದ ನೆಬೂಕದ್ನೆಚ್ಚರನ ರಾಜನು ಅವನನ್ನು ಜೋಯಿಸರು, ಮಂತ್ರವಾದಿಗಳ ಪಂಡಿತರು, ಶಕುನಿಕರು ಅವರಿಗೆ ಅಧ್ಯಕ್ಷನನ್ನಾಗಿ ನೇಮಿಸಿದನು. ಹೌದು, ಬೆಲ್ತೆಶಚ್ಚರನೆಂಬ ಅಡ್ಡ ಹೆಸರನ್ನು ರಾಜನಿಂದ ಹೊಂದಿದ ಈ ದಾನಿಯೇಲನಲ್ಲಿ ಪರಮ ಬುದ್ಧಿಯು, ಜ್ಞಾನವು, ವಿವೇಕವು, ಕನಸುಗಳ ಅರ್ಥವನ್ನು ತಿಳಿಸುವ ಜಾಣತನವು, ಒಗಟು ಬಿಡಿಸುವ ಚಮತ್ಕಾರವು, ಗುಂಜು ಕಂಟು ಬಿಚ್ಚುವ ಚಾತುರ್ಯವು ತೋರಿ ಬಂದವರಿಂದಲೇ ಹಾಗೆ ನೇಮಿಸಿದನು. ಈಗ ದಾನಿಯೇಲನನ್ನು ಕರೆಸಿದರೆ ಅವನು ಬರಹದ ಅರ್ಥವನ್ನು ವಿವರಿಸುವನು ಅಂದಳು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಒಬ್ಬ ವ್ಯಕ್ತಿ ತದನಂತರ ಆತನು PhD, MBBS, MD ಏನೆಲ್ಲ ಆಗ್ತಾರೆ. ಅದೇ ರೀತಿಯಲ್ಲಿ ದಾನಿಯೇಲನಿಗೆ ಒಂದೊಂದು ಡಿಗ್ರಿಯಲ್ಲಿ ಹಾಕಿದ್ದಾರೆ. ದೇವರಿಂದ ಒದಗಿದಂತ ಕೃಪೆ ಆಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ದಾನಿಯೇಲನಿಗೆ ಯಾವ ರೀತಿಯಲ್ಲಿ ಆ ಬಾಬೆಲ್ ಪಟ್ಟಣದಲ್ಲಿ, ಆ ಅನ್ಯ ದೇಶದಲ್ಲಿ, ಆ ಅನ್ಯ ಜನರು ವಾಸಿಸುವವರ ಮಧ್ಯದಲ್ಲಿ, ಅನ್ಯ ಜನರ ಆ ಒಂದು ಎಲ್ಲಾ ಸಂಸ್ಕಾರಗಳ ಮಧ್ಯದಲ್ಲಿ ಕರ್ತನನ್ನ ಸೇವಿಸುವಂತ ದಾನಿಯೇಲನಿಗೆ ಅಲ್ಲಿಯ ಜನರು ಹೇಳ್ತಾ ಇದ್ದಾರೆ, ಅವನಲ್ಲಿ ಏನಿದೆಯಂತೆ? ಜ್ಞಾನ ಇದೆಯಂತೆ, ವಿವೇಕ ಇದೆಯಂತೆ, ಪರಮ ಬುದ್ಧಿ ಇದೆಯಂತೆ, ಕನಸುಗಳ ಅರ್ಥ ತಿಳಿಸುವ ಜಾಣತನ ಇದೆಯಂತೆ, ಒಗಟು ಬಿಡಿಸುವ ಚಮತ್ಕಾರ ಇದೆಯಂತೆ, ಗುಂಜು ಗಂಟು ಬಿಚ್ಚುವ ಚಾತುರ್ಯ ಇದೆಯಂತೆ. ಇದೆಲ್ಲವೂ ಕೂಡ ದಾನಿಯೇಲನಲ್ಲಿ ಅಡಕವಾಗಿದೆ. ದಾನಿಯೇಲನಿಗೆ ಈ ಎಲ್ಲ ಡಿಗ್ರಿಗಳು ಎಲ್ಲಿಂದ ಸಿಕ್ಕಿದವು? ಪರಲೋಕದಿಂದ ಸಿಕ್ಕಿದವು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ಈ ಸತ್ಯವನ್ನ ಅರಿತಂತ ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಕೂರುದಾದ್ರೆ ಪ್ರಿಯರೇ, ನಮ್ಮನ್ನ ಎಲ್ಲ ಇಕ್ಕಟ್ಟುಗಳಿಂದ ಅದನ್ನು ಬಿಡಿಸುವ ಆತನಾಗಿದ್ದಾರೆ. ಯಾವಾಗ ದೇವರ ಆತ್ಮನು ನಮ್ಮ ಮೇಲೆ ಚಲಿಸುತ್ತಾನೋ, ಯಾಕಂದ್ರೆ ನೋಡಿ, ದೇವರ ಆತ್ಮನು ಚಲಿಸಿದ್ದು ಪರಿಶುದ್ಧವಾದ ನೀರಿನ ಮೇಲೆ, ಪರಿಶುದ್ಧ ಮೇಲೆ, ಜಲದ ಮೇಲೆ. ಹಲ್ಲೆಲೂಯಾ. ನಾವು ಪರಿಶುದ್ಧರಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಕೂತುಕೊಳ್ಳೋದಾದ್ರೆ ಆತನು ನಮ್ಮ ಮೇಲೆ ಚಲಿಸುವ ಆತನಾಗಿದೆ. ಹಲ್ಲೆಲೂಯಾ. ಆತನು ಚಲಿಸಿ ಆ ನೀರನ್ನ ದ್ರಾಕ್ಷಾರಸವಾಗಿ ಮಾಡಲು ಶಕ್ತನಾಗಿದೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಕಾನಾ ಊರಿನ ಮದುವೆಯಲ್ಲಿ ನೀರಿನ ಮೇಲೆ ದೇವರ ಆತ್ಮನ ಚಲಿಸಿದಾಗ ದ್ರಾಕ್ಷಾರಸವಾಗಿ ಅಲ್ಲಿಯ ಕೊರತೆಗಳನ್ನು ನೀಗಿಸಿದೋ, ಅದೇ ರೀತಿಯಲ್ಲಿ ನಿನ್ನ ಕುಟುಂಬದಲ್ಲಿರುವಂತ, ನಿನ್ನ ಎಜುಕೇಶನ್ ಅಲ್ಲಿರುವಂತ, ನಿನ್ನ ಒಂದು ಉದ್ಯೋಗದ ಸ್ಥಳದಲ್ಲಿರುವಂತ, ನಿನ್ನ ವ್ಯಾಪಾರದಲ್ಲಿರುವಂತ ಎಲ್ಲಾ ಕೊರತೆಗಳನ್ನು ನೀಗಿಸಲು ಶಕ್ತನಾದ ದೇವರು ಆಚರಾಗಿದ್ದಾರೆ. ಹಲ್ಲೆಲೂಯಾ. This is 100%. ನಾನು ಹೇಳ್ತೀನಿ, ನೀವು ಎಷ್ಟು ಬೇಗ ಚಾಲೆಂಜ್ ಮಾಡಬೇಕಾದ್ರೆ 100% ಆಗಿ ನೀನು ಇವತ್ತಿನಿಂದ ಸ್ಟಾರ್ಟ್ ಮಾಡೋದಾದ್ರೆ, ಇವತ್ತಿನಿಂದ ಮೊಣಕಾಲೂರಿ ಕೂರಿ ಕರ್ತನ ಸನ್ನಿಧಾನ, ಕರ್ತನೆ ನನಗೆ ಎಜುಕೇಶನ್ ಅಲ್ಲಿ ಉನ್ನತಿಯನ್ನು ದಯಪಾಲಿಸು, ನನಗೆ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಉನ್ನತಿಯನ್ನು ದಯಪಾಲಿಸು, ನನಗೆ ಕರ್ತನೆ ಸಂಸಾರವನ್ನು ನಡೆಸುವಲ್ಲಿ ಉನ್ನತಿಯನ್ನು ದಯಪಾಲಿಸು, ಜ್ಞಾನವನ್ನು ಕೊಡು, ವ್ಯಾಪಾರದಲ್ಲಿ ಜ್ಞಾನವನ್ನು ಕೊಡು ಎಂದು ನೀವು ಕೇಳುವುದಾದ್ರೆ 100% ವಿದಿನ್ ಅ ವೀಕ್ ಕರ್ತನು ನಿನಗೆ ಅದ್ಭುತವನ್ನ ಮಾಡುವ ಆತನಾಗಿದೆ. ಹಲ್ಲೆಲೂಯಾ. ಯಾರು ಬೇಕಾದ್ರೆ ಈ ವಾಕ್ಯದ ವಿಚಾರದಲ್ಲಿ ನನ್ನ ಜೊತೆ ಚಾಲೆಂಜ್ ಗೆ ನಿಲ್ಲಬಹುದು. ನಾನು 100% ಹೇಳ್ತೇನೆ, ಕರ್ತನು ಅದ್ಭುತ ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಅದು ನನ್ನ ಕಾನ್ಫಿಡೆನ್ಸ್ ಆಗಿದೆ ನನ್ನ ದೇವರ ಮೇಲೆ. ಹಲ್ಲೆಲೂಯಾ. ನನ್ನ ದೇವರು ಮಾಡೇ ಮಾಡ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಆ ಜಲ ಸಮೂಹ ನಾವಾಗಬೇಕು ಪ್ರಿಯರೇ. ಆತನು ಚಲಿಸಲಿಕ್ಕೆ ಸಿದ್ಧನಿದ್ದಾನೆ. ನೀನು ಜಲ ಸಮೂಹವಾಗಿ, ನೀನು ಜಲ ಸಮೂಹ ಕರ್ತನ ಸನ್ನಿಧಿಯಲ್ಲಿ ನಿಲ್ಲುವುದಾದ್ರೆ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸಿ, ಎಲ್ಲ ಬರಿದುತನವನ್ನು ಹೋಗಲಾಡಿಸಿ, ಎಲ್ಲ ಕ್ರಮವಿಲ್ಲದೆಯನ್ನ ಎಲ್ಲವನ್ನ ಹೋಗಲಾಡಿಸಿ ಕರ್ತನು ತಾನೇ ನಿನ್ನನ್ನು ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನವನ್ನ ನಾವು ವಾಗ್ದಾನವಾಗಿ ತೆಗೆದುಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಸರ್ವಶಕ್ತನೇ, ಸರ್ವಬಲ್ಲವನೇ, ಮಹಿಮೆ ಉಳ್ಳ ದೇವರೇ, ನಿನ್ನ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ಹೌದು ಕರ್ತನೆ, ವಾಕ್ಯವನ್ನ ಓದ್ತಾ ಇದ್ದೇವೆ, ವಾಕ್ಯವನ್ನ ಕೇಳಿಸ್ಕೊತಾ ಇದ್ದೇವೆ. ಇವತ್ತಿನ ದಿವಸ ವಾಕ್ಯವನ್ನ ನಾವು ಅಪ್ಲೈ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಕರ್ತನೆ, ನಮಗೆ ನಂಬಿಕೆ ಇರುವುದಾದ್ರೆ ಸ್ವಾಮಿ, ಕರ್ತನೆ ನಮಗೆ ವೈಯಕ್ತಿಕವಾಗಿ ನಂಬಿಕೆ ಇರುವುದಾದ್ರೆ ಇವತ್ತಿನ ದಿವಸ ಕರ್ತನೆ ಕೋಣೆಯ ಒಳಗಡೆ ಹೋಗಿ ಬಾಗಿಲನ್ನು ಹಾಕಿ ಸ್ವಾಮಿ
ಅದು ಎಷ್ಟು ನಿಮಿಷಗಳ ಕಾಲ ಗೊತ್ತಿಲ್ಲವ ಸ್ವಾಮಿ. ಮೊಣಕಾಲೂರಿ ಕರ್ತನೆ ನಿನ್ನ ಜ್ಞಾನವನ್ನ, ನಿನ್ನ ಪರಮ ಬುದ್ಧಿಯನ್ನ, ನಿನ್ನ ವಿವೇಕವನ್ನ ನನಗೆ ದಯಪಾಲಿಸು ಕರ್ತನೆ. ನಾನು ನನ್ನ ಜೀವಿತದಲ್ಲಿ ಕರ್ತನೆ ನನ್ನನ್ನ ನಿನಗೆ ಕರ್ತನೆ ಒಳಪಡಿಸ್ತಾ ಇದ್ದೇನೆ. ದೇವರಾತ್ಮನೇ ನೀನು ನನ್ನ ಮೇಲೆ ಚಲಿಸು, ನನ್ನನ್ನ ಸ್ಪರ್ಶಿಸು. ನನ್ನಲ್ಲಿರುವಂತ ಕ್ರಮವಿಲ್ಲದೆಯೂ, ನನ್ನಲ್ಲಿರುವಂತ ಬರಿದಾಗಿಯೂ, ನನ್ನಲ್ಲಿರುವಂತ ಎಲ್ಲ ಕತ್ತಲೆಯ ವಿಚಾರಗಳು ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ ಎಲ್ಲ ಸೈತಾನನ ತಂತ್ರಗಳು ನಾಶವಾಗಲಿ. ಕರ್ತನೆ ರಾಜ, ನಾನು ಈ ಲೋಕದಲ್ಲಿಯೂ ಕರ್ತನೆ ಸಾಕ್ಷಿಯಾಗಿ ಜೀವಿಸುವುದಕ್ಕೋಸ್ಕರ ಕರ್ತನೆ ನಾನು ಈ ಕರ್ತನೆ ಪರಲೋಕಕ್ಕೂ ಸಿದ್ಧನಾಗುವ ಹಾಗೆ ನನ್ನನ್ನ ನಡೆಸು ಕರ್ತನೆ. ರಾಜ, ನಮ್ಮನ್ನ ನಡೆಸು ಯೇಸುವೆ ಎಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಕರ್ತನೆ, ನೀನು ಮಾಡಬೇಕಾಗಿ ನಿನಗೆ ಸ್ತೋತ್ರ. ನಮ್ಮಲ್ಲಿ ನಂಬಿಕೆ ಹೆಚ್ಚಿಸು. ಇವತ್ತಿನ ದಿವಸ ಮೊಣಕಾಲೂರುವುದಕ್ಕೆ ನಮಗೆ ನಂಬಿಕೆ ಇಲ್ಲ ಸ್ವಾಮಿ. ಕರಗಳನ್ನು ಎತ್ತುವುದಕ್ಕೆ ನಮಗೆ ನಂಬಿಕೆ ಇಲ್ಲ ಕರ್ತನೆ. ರಾಜ, ನಿನ್ನ ಸನ್ನಿಧಿಯಲ್ಲಿ ಕೂರುವುದಕ್ಕೆ ನಮಗೆ ನಂಬಿಕೆ ಇಲ್ಲ. ಇವತ್ತಿನ ದಿವಸ ಯಾರ ನಂಬಿಕೆ ಕಡಿಮೆ ಆಗಿದೆಯೋ ಆ ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ನಂಬಿಕೆಯನ್ನು ಕಡಿಮೆ ಮಾಡಿದ ದುರಾತ್ಮನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್. ಹಲ್ಲೆಲೂಯಾ.